ಕೆಲವು ದೇವಜನರನ್ನು ನೋಡುವಾಗ ಯಾವಾಗಲೂ ಪ್ರಾರ್ಥಿಸುತ್ತಾ ಇರುತ್ತಾರೆ, ಸತ್ಯವೇದವನ್ನು ಓದುತ್ತಲೇ ಇರುತ್ತಾರೆ, ದೇವರನ್ನ ಸ್ತುತಿಸುತ್ತಲೇ ಇರುತ್ತಾರೆ, ಬಹಳ ಭಕ್ತಿವಂತರಾಗಿ ನಡೆದುಕೊಳ್ಳುತ್ತಾರೆ. ಆದರೆ ನಾಲಿಗೆಗೆ ಕಡಿವಾಣವೇ ಇರುವುದಿಲ್ಲ. ಮನಸ್ಸಿಗೆ ಬಂದದ್ದನ್ನೆಲ್ಲ ಮಾತನಾಡಿ ಬರಬೇಕಾಗಿರುವಂತ ಆಶೀರ್ವಾದಗಳಿಗೆ ಅವರೇ ತಡೆಗಳಾಗಿ ಮಾರ್ಪಟ್ಟು ಬಿಡುತ್ತಾರೆ. ಇದರ ವಿಷಯವಾಗಿ ಸತ್ಯವೇದವು ಹೇಳುತ್ತದೆ, ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ. ನೀವು ಏನೇ ಮಾಡಿದರೂ ಕೂಡ ನಿಮ್ಮ ನಾಲಿಗೆಗೆ ನೀವು ಕಡಿವಾಣವನ್ನು ಹಾಕದೇ ಇದ್ದರೆ ನಿಮ್ಮ ಭಕ್ತಿಯು ನಿಷ್ಪ್ರಯೋಜನವಾಗಿ ಹೋಗುತ್ತದೆ. ಆದ್ದರಿಂದ ವ್ಯರ್ಥವಾದಂತ ಮಾತುಗಳನ್ನು ಆಡದಂತೆ, ಅಪನಂಬಿಕೆಯ ಮಾತುಗಳನ್ನು ಪ್ರಕಟಿಸದಂತೆ ನಿಮ್ಮ ನಾಲಿಗೆಗೆ ಕಡಿವಾಣವನ್ನು ಹಾಕಿ ಭಕ್ತಿಯ ಮಾತುಗಳನ್ನ, ನಂಬಿಕೆಯ ಮಾತುಗಳನ್ನ ನುಡಿಯುತ್ತಾ ಜೀವಿಸಿ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು, ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ.